ಬೆಟ್ಟದ ಮೇಲೆ ಇದ್ದಳೊಬ್ಬಳು ಮುದ್ದು ಹುಡುಗಿ ಹೈಡಿ. ದೂರದ ಬೆಳ್ಳಿ ಬೆಟ್ಟದ ಮೇಲೆ ಅಜ್ಜ ಹಾಗೂ ನಾಯಿಯ ಜೊತೆಗೆ ಹಾಯಾಗಿ ನಿನ್ನಿಂದಲೇ ಬೆಳಕು, ನಿನ್ನಿಂದಲೇ ಖುಷಿಯು, ಎಲ್ಲವೂ ನಿನ್ನಿಂದಲೇ, ಎಲ್ಲವೂ ನಿನ್ನಿಂದಲೇ, ಎಲ್ಲವೂ ನಿನ್ನಿಂದಲೇ. ಹೈಡಿಗೆ ಹುಷಾರಿಲ್ದೇ ಇರೋ ಗುಬ್ಬಚ್ಚಿ ಸಿಗುತ್ತೆ. ನಿನ್ನ ಹುಷಾರಾಗೋ ತರ ಮಾಡ್ತೀನಿ. ಅದಕ್ಕೆ ಸಹಾಯ ಮಾಡೋದಕ್ಕೆ ಪೀಟರ್ ಅಚ್ಚಿನ ಭೇಟಿ ಮಾಡ್ತಾಳೆ, ಅವರ ಸಲಹೆ ಕೇಳೋಕೆ. ಔಷಧಿ ಹೆಸರು ಆರ್ಟಮಿಸಿಯಾ. ಹೈಡಿಗೆ ಪೀಟರ್ ಕಾಡಲ್ಲಿ ಒಂದು ಗುಪ್ತ ಜಾಗದಲ್ಲಿರ್ತಾನೆ ಅಂತ ಗೊತ್ತಾಗತ್ತೆ. ಆ ಜಾಗಕ್ಕೆ ಕಾಲ್ ಮತ್ತೆ ಅವನ ಗೆಳೆಯರು ಬರ್ತಿರ್ತಾರೆ. ಫಾಲೋ ಮಾಡಿದ್ದಾರೆ. ಪೀಟರ್ ಹೈಡಿಯನ್ನ ಕಾಪಾಡೋ ಅಪಾಯಕಾರಿಯಾದ ಪಯಣದ ನಂತರ ಗಟ್ಟಿಗಿಡ್ಕೋ. ಹೈಡಿ ಗುಬ್ಬಚ್ಚಿನ ಕಾಪಾಡಿ ಅದಕ್ಕೆ ಚಿಪ್ಪಿ ಅಂತ ಹೆಸರಿಡ್ತಾಳೆ. ಚಿಪ್ಪಿ, ನೀನ್ ಹಾರಾಡ್ತಿದ್ಯಾ? ಪೂರ್ತಿ ಗುಣ ಹಾಕ್ಬಿಟ್ಟಿದ್ದಾನೆ. ಹಾಗಾದ್ರೆ ನಿನ್ನಿಂದ ಅದು ಗುಣ ಆಯ್ತು. ನಾನ್ ಲಕ್ಕಿ ಅಷ್ಟೇ. ನಿನ್ ಕೈಗೆ ಸಿಕ್ಕಿದಕ್ಕೆ ಅದು ಲಕ್ಕಿ. ತಿನ್ನು ಚಿಪ್ಪಿ, ನಿಂಗೆ ತುಂಬಾ ಸ್ಟ್ರೆಂತ್ ಬೇಕು. ಪೀಟರ್ ಇಲ್ಲೋಡು, ಚಿಪ್ಪಿ ಹುಷಾರಾಗ್ಬಿಟ್ಟು. ನಿನ್ ಧ್ವನಿ ಚೆನ್ನಾಗಿದೆ. ಧ್ವನಿ ಚೆನ್ನಾಗಿದೆ ಅಂತ ಇಷ್ಟು ಜೋರಾಗಿ ಕೂಗ್ಬಾರ್ದು. ಯಾಕೆ ಆತರ ಆಡ್ತೀಯಾ? ನಿಂಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದಾನೆ ಅಷ್ಟೇ. ನಿನ್ನಿಂದನೇ ಅಲ್ವಾ ಆರ್ಟಿಮಿಷಿಯಾ ಸಿಕ್ಕಿದ್ದು, ಇವನು ಬದುಕೊಳ್ತಿತ್ತು. ಅದ್ ನಿಜಾನೇ. ನನ್ಗೆ ಈ ಬೆಟ್ಟದ ಎಲ್ಲಾ ಸೀಕ್ರೆಟ್ಸು ಗೊತ್ತು. ರಹಸ್ಯ ಅನ್ಕೊಡ್ಲೆ ನೆನ್ಪಾಯ್ತು, ಫ್ರೆಂಡ್ಸ್ ಮಧ್ಯದಲ್ಲಿ ರಹಸ್ಯಗಳಿರ್ಬಾರ್ದು ಅಂತಾರಲ್ಲ. ಹೌದು, ನಿಜ ಅನ್ಸುತ್ತೆ. ಇದು ಮತ್ತೆ ಕೈ ಕೊಡ್ತು. ಸೊ ನಿನ್ ರಹಸ್ಯಗಳನ್ನ ಯಾವಾಗ ಹೇಳ್ತೀಯಾ? ಏನ್ ಸೀಕ್ರೆಟ್? ಅದೇ ಕಾಡಲ್ಲಿ ಬಚ್ಚಿಡ್ತೀಯಲ್ಲ. ಬಚ್ಚಿಡೋ ಅಂತದೇನು ಇಲ್ಲ. ಹೇಳು, ನಾನ್ ನಿಜವಾಗ್ಲೂ ಯಾರಿಗೂ ಹೇಳಲ್ಲ, ಪ್ರಾಮಿಸ್. ಸಾಕ್ ನಿಲ್ಸು. ನೀನೇನಾದ್ರೂ ನಿಜವಾದ ಫ್ರೆಂಡ್ ಆಗಿದ್ರೆ ಈ ತರ ಪ್ರಶ್ನೆಗಳನ್ನ ಕೇಳ್ಬೇಡ. ಇಡೀ ದಿನ ನನ್ಗೆ ಈ ತರ ತಲೆ ತಿಂತಿದ್ರೆ ನೀನ್ ಇಲ್ಲೇ ಇರು. ಯಾಕೆ ನಿನ್ ಫ್ರೆಂಡ್ ಜೊತೆ ಹೋಗಲ್ವಾ? ಇವತ್ತು ಹೋಗಲ್ಲ. ಪೀಟರ್ ಹೆಚ್ಚೊತ್ತು ಕೋಪ ಮಾಡ್ಕೊಳ್ಳೋದಿಲ್ಲ. ನಾನಿವತ್ತು ಹಳ್ಳಿಗೆ ಹೋಗ್ತಾ ಇದ್ದೀನಿ, ಬರ್ತೀಯಾ? ಹಳ್ಳಿಗ? ನಿಮ್ಗಲ್ಲಿ ಹೋಗಕ್ ಇಷ್ಟ ಇಲ್ಲ ಅಂತ ಹೇಳ್ತಿದ್ರೆ. ಹೋಟ್ಲಿ ಹಾಳಾಗಿದೆ, ಅದಕ್ಕೆ ಹೋಗ್ಲೇಬೇಕು. ಗುಡ್ ಮಾರ್ನಿಂಗ್ ಹಾನ್ಸ್. ಅಂಕಲ್, ಏನಿದೆ ಅಪರೂಪ? ಇತ್ತೀಚೆಗೆ ಕಾಣಿಸ್ಕೊತಾನೆ ಇಲ್ಲ. ಕೊಡ್ಲಿನ ತಟ್ಟಿಸ್ಬೇಕಾಗಿತ್ತು. ತಟ್ಕೊಡ್ತೀನಿ. ಹೊಸ ಕೊಡ್ಲಿನೇ ಒಳ್ಳೇದು ಅಂತ ಅನ್ಸುತ್ತೆ. ಹೌದಾ? ಈ ಪುಟ್ಟಿ ಹೆಸರೇನು ಅಂತ? ಹೈಡಿ. ನಿನ್ ನೋಡಿ ಖುಷಿ ಆಯ್ತು ಪುಟ್ಟ. ಈಗ ಏನ್ ಮಾಡ್ತೀರಾ? ಕಬ್ನಲ್ಲಿ ಬೆಂಕಿ ಒಳಗಡೆ ಹಾಕಿ ಸುತ್ಕೆ ತಗೊಂಡು ಹೊಡಿತೀರಾ ಅಲ್ವಾ? ನಿಮ್ ಹತ್ರ ಯಾವ್ಯಾವ ತರ ಟೂಲ್ಸ್ ಇದಾವೆ? ಅದು ನೀನ್ ಕೇಳೋ ಪ್ರಶ್ನೆಗಳಿಗೆಲ್ಲ ಇವನ್ ಉತ್ತರ ಕೊಡ್ಬೇಕು ಅಂತಂದ್ರೆ ಇಡೀ ದಿನ ಆಗುತ್ತೆ. ಕೊಡ್ಲಿ ರಿಪೇರಿ ಆಗೋಷ್ಟ್ರಲ್ಲಿ ನೀನ್ ಯಾಕೆ ಹಳ್ಳಿನ ಸುತ್ತಾಕೊಂಡ್ ಬರ್ಬಾರ್ದು? ಸರಿ ತಾತ, ಆಮೇಲೆ ಸಿಗ್ತೀನಿ. ಅಂದಾಗೆ ರಿಪೇರಿ ಆಗೋದಕ್ಕೆ ಎಷ್ಟೊತ್ತಾಗ್ಬೋದು?
ನಿಜವಾಗ್ಲು ನಿನ್ನೆ ನಾವು ಆ ಹುಡುಗಿನ ನೋಡಿದಾಗ ಆ ಜಾಗ ತುಂಬಾ ಹತ್ರದಲ್ಲಿದ್ವಿ. ಆ ಜಾಗ ನಮಗ್ ಮತ್ತೆ ಸಿಗಲ್ಲ. ಖಂಡಿತವಾಗ್ಲೂ ನಾನು ಅದನ್ನ ಹುಡುಕ್ತೀನಿ. ನನ್ಗ್ ಸುಸ್ತಾಗೋಯ್ತು. ಅಲ್ಲಿಗೆ ಹೋಗೋಕೆ ಕಾಡಿನ ದಾರಿ ನನಗ್ ಗೊತ್ತು. ನಿಧಿ ಹುಡುಕ್ಬೇಕು ಅಂದ್ರೆ ಆ ದಾರಿಯಲ್ಲೇ ನಾವ್ ಹೋಗ್ಬೇಕು. ವೆರಿ ಗುಡ್, ಕಮ್ ಆನ್. ನಾವ್ ಟೈಮ್ ವೇಸ್ಟ್ ಮಾಡ್ತೀರಾ, ಇವಾಗ ಅಲ್ಲಿಗೆ ಹೋಗೋಣ. ಥೆರೇಸಾ, ಒಂದ್ ನಿಮಿಷ ಬಾಯಿಲಿ. ಬರ್ತೀನಿ ರೀ, ಜಾಸ್ತಿ ಹೊತ್ತು ತಗೊಳ್ಳಲ್ಲ. ಕುರಿಗಳೆಂಗು ಬೆಟ್ಟದ ಮೇಲಿದೆ, ನಾವ್ ಆರಾಮಾಗೋದ್ರು ಯಾರು ಕೇಳಲ್ಲ. ತಾತ ತಾತ ತಾತ, ನಾನ್ ಹೋಗಿ ಈಗ ಪೀಟರ್ನ ನೋಡ್ಬೇಕು. ನಾನ್ ಒಳ್ಳೆ ಫ್ರೆಂಡ್ ಆಗ್ಬೇಕು. ಈಗ ಬೆಟ್ಟಕ್ಕ ಅದು ಒಬ್ಳೆ ಸಾಧ್ಯ ಇಲ್ಲ ಆಯ್ತಾ? ತಾತ ಪ್ಲೀಸ್, ಅವನು ನನ್ನ ಫ್ರೆಂಡು. ಈಗ ಅವನಿಗೆ ನನ್ನ ಅಗತ್ಯ ಇದೆ. ನನ್ನ ಮಾತ್ ಮೇಲೆ ನಂಬಿಕೆ ಇಡಿ. ಸರಿ, ಹಾಗಾದ್ರೆ ಥ್ಯಾಂಕ್ ಯು. ಅಜ್ಜಿ, ಹಾಯ್ಡಿ, ನಂಗೆ ನಿಮ್ ಸಹಾಯ ಬೇಕು. ಇನ್ನೊಂದು ಪ್ರಾಣಿ ಅಪಾಯದಲ್ಲಿದೆ ಅಂತ ಮಾತ್ರ ಹೇಳ್ಬೇಡ. ಇಲ್ಲ, ಪೀಟರೇ. ಪೀಟರ? ನಾನ್ ತುಂಬಾ ಹೊತ್ತು ಇರಲ್ಲ ಅಂತ ಹೇಳಿದ್ಲು. ಊಟ ಏನಾದ್ರೂ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ತಿನ್ನಕ್ಕೆ. 3 ಹೊತ್ತು ಊಟ ಬಿಟ್ರೆ ನಿಂಗೇನು ಗೊತ್ತಿಲ್ಲ ಅಲ್ವಾ? ನಾವು ಡೆಲಿವರ್ ಮಾಡೋ ಟೈಮಲ್ಲಿ ವಾಪಸ್ ಬಂದ್ಬಿಡ್ಬೇಕು, ಆಯ್ತಾ? ಲೇಟ್ ಮಾಡೋ ಹಾಗಿಲ್ಲ. ಹೋದ್ಸಲ ಏನಾಯ್ತು ಅಂತ ನೆನ್ಪಿದೆ ಅಲ್ವಾ ನಿನ್ಗೆ? ಸರಿ ಆಯ್ತು ಅಮ್ಮ, ಬರ್ತೀನಿ. ಏನಾಯ್ತು ಲಾಸ್ಟ್ ಟೈಮ್? ಅದ್ ನಿನಗ್ ಬೇಕಾಗಿಲ್ಲ. ಬನ್ನಿ ಈಗ ಹೋಗೋಣ. ಪೀಟರ್, ಪೀಟರ್, ಬೇಗ ಬಾ ಇಲ್ಲಿ. ಬಾ. ಥೆರೇಸಾ, ವಿಲಿಯಂ ಮತ್ತೆ ಕಾರ್ಲ್, ನೀನು ನಿಧಿ ಇಟ್ಟಿರೋ ಜಾಗಕ್ಕೆ ಹೋಗ್ತಾ ಇದ್ದಾರೆ. ಅಯ್ಯೋ ದೇವ್ರೆ. ನಿನ್ ರಹಸ್ಯ ಅದೇ ಅಲ್ವಾ? ಕಾಡಲ್ಲಿ ನಿಧಿ ಇಟ್ಟಿದ್ಯಾ? ಹೌದು, ನಾನ್ ಇಟ್ಟಿದ್ದೀನಿ. ಅಕಸ್ಮಾತ್ ಅದೇನಾದ್ರೂ ಅವ್ರಿಗೆ ಸಿಕ್ಕಿದ್ರೆ ಅದ್ ನಿಂದೆ ತಪ್ಪಾಗುತ್ತೆ. ನೀನೇನಾದ್ರೂ ನನ್ನನ್ನ ಫಾಲೋ ಮಾಡ್ಕೊಂಡು ಹಿಂದೆ ಬಂದಿರ್ಲಿಲ್ಲ ಅಂದಿದ್ರೆ ಅವ್ರಿಗೆ ಗೊತ್ತಾಗ್ತಾ ಇರ್ಲಿಲ್ಲ. ನಾನು ನಿನ್ನ ಫಾಲೋ ಮಾಡ್ಲಿಲ್ಲ. ನಿಧಿ ಇಟ್ಟಿದ್ಯಾ ಅನ್ನೋದು ನಂಗೆ ಗೊತ್ತಿರ್ಲಿಲ್ಲ. ಅದಕ್ಕೆ ಹೇಳೋದು, ಫ್ರೆಂಡ್ಸ್ ಮಧ್ಯ ರಹಸ್ಯ ಇರ್ಬಾರ್ದು. ನೀನ್ ಹೇಳಿದ್ರೆ ನಾನು ದೂರ ಇರ್ತಾ ಇದ್ದೆ. ಸರಿ ಆಯ್ತು, ಅದು ನಿನ್ ತಪ್ಪಲ್ಲ ಅಂತಾನೆ ಅನ್ಕೊಳ್ಳೋಣ. ಆದ್ರೆ ಇವಾಗ ಏನ್ ಮಾಡೋದು? ಅವ್ರನ್ನ ಆಟಾಡ್ಸ್ಬಹುದು. ಅಜ್ಜಿ ನನ್ಗೊಂದು ಐಡಿಯಾ ಹೇಳ್ಕೊಟ್ಟಿದ್ದಾರೆ. ಇವಾಗ ಒಂದ್ ಬ್ರೇಕ್ ತಗೊಳ್ಳೋಣ. ತುಂಬಾ ಹಸುವಾಗ್ತಿದೆ ನಂಗೆ. ಹಸುವಾಗ್ತಿದ್ರೆ ಹುಲ್ ತಿನ್ನು. ಹುಲ್ ತಿನ್ನಕ್ ನಾನೇನ್ ಕುರಿನ? ಹತ್ತಿ ಹತ್ತಿ ಸುಸ್ತಾಗೋಯ್ತು. ಓ ಮಕ್ಳೇ, ಸರಿಯಾದ ಸಮಯಕ್ಕೆ ಬಂದ್ರಿ. ನನಗ್ ಸ್ವಲ್ಪ ಪಾಲಕ್ ಸೊಪ್ಪನ್ನ ಕಟ್ ಮಾಡ್ಕೊಡ್ತೀರಾ? ಅಲ್ಲಿ ನೋಡಿ ಎದುರುಗಡೆ, ಅಲ್ಲೇ ಇದೆ ಅದು. ಒಂದ್ ನಿಮಿಷ, ಸಹಾಯ ಮಾಡ್ತಿದ್ವಿ, ಆದ್ರೆ ನಮ್ಗೀಗ ಮಾಡೋಕೆ ಬೇರೆ ಮುಖ್ಯವಾಗಿರೋ ಕೆಲಸ ಇದೆ. ರಾತ್ರಿ ನಂಗೆ ಊಟ ಇರಲ್ಲ. ಪರವಾಗಿಲ್ಲ ಬಿಡಿ, ವಯಸ್ಸಾಗಿ ಕಣ್ ಕಳ್ಕೊಂಡಿರೋ ನಮ್ಮಂತವ್ರಿಗೆ ಜಾಸ್ತಿ ಊಟನೂ ಬೇಡ. ಅಲ್ಲ, ಅದ್ ಹೇಗಾಗುತ್ತೆ ಹೇಳಿ? ತುಂಬಾ ಭಯಾನಕ ಅದು. ಸರಿ ಆಯ್ತು, ತಂದು ಕೊಡ್ತೀವಿ. ಎಷ್ಟು ಒಳ್ಳೆ ಹುಡುಗರು ನೀವು. ಧನ್ಯವಾದ. ಸಾಕು ವಿಲಿಯಂ, ಏನ್ ಮಾಡ್ತಿದ್ಯಾ ನೀನು? ನಾನು ಪಾಲಕ್ ತೆಗಿತಾ ಇದ್ದೀನಿ. ಆ ತುರ್ಕೆ ಗಿಡನ? ಧನ್ಯವಾದ. ಹೋಗು ಗುಬ್ಬಿ ಮಾರಿ, ಈಗ ಎಲ್ಲ ನಿನ್ ಕೈಯಲ್ಲಿದೆ. ಚಿಪಿ, ಚಿಪಿ. ಥ್ಯಾಂಕ್ ಯು ಚಿಪಿ. ಥೆರೇಸಾ ಮತ್ತೆ ಅವರೆಲ್ಲ ಹಚ್ಚದಲ್ಲೇ ಇದ್ದಾರೆ. ಬಾ ಹೈಡಿ, ನಾನ್ ನಿನ್ಗೆ ನನ್ ಟ್ರೆಷರ್ ತೋರಿಸ್ತೀನಿ. ಥ್ಯಾಂಕ್ ಯು ಪೀಟರ್. ಕಾಯಕ್ಕೆ ಆಗ್ತಿಲ್ಲ ಗೊತ್ತಾ?
ಪ್ರಾಮಿಸ್ ಯಾರಿಗೂ ಹೇಳಲ್ಲ ಆಯ್ತಾ? ಆಯ್ತು, ಬಾ ಹೋಗೋಣ. ನಾವು ಹೋಗ್ಬೇಕು, ಇಲ್ಲಾಂದ್ರೆ ಅವರು ತಪ್ಪಿಸ್ಕೊಬಿಡ್ತಾರೆ. ನೀನೇ ಮೊದಲು ಹೋಗು. ಸರಿ. ಬಂದೆ. ನಾವ್ ಅನ್ಕೊಂಡ್ ಹಾಗೆ ಮಾಡಿರ್ತಾರೆ ಅಂತ ಅನ್ಸುತ್ತಾ? ಖಂಡಿತವಾಗ್ಲೂ ಅನ್ಸುತ್ತೆ. ಅವರು ಖಂಡಿತವಾಗ್ಲೂ ಹಾಗೆ ಮಾಡಿರ್ತಾರೆ ಗೊತ್ತಾ. ಬಾ ನೋಡೋಣ. ಎಸ್, ಬರ್ತಿದ್ದಾರೆ. ವಿಲಿಯಂ, ಬಾರೋ. ಇಲ್ಲ, ನನ್ ಕೈಲಾಗಲ್ಲ. ನಿಧಿ ಬೇಡ್ವಾ ನಿಂಗೆ? ನನ್ಗೆ ಹಸುವಾಗ್ತಿದೆ, ನನ್ ಕೈಲಾಗಲ್ಲ. ನಾನಿನ್ ಮುಂದೆ ಬರಲ್ಲ. ನಾನು ಇಲ್ಲೇ ಇರ್ತೀನಿ. ಆಯ್ತು, ಇಲ್ಲೇ ಇರು. ನಾವು ಹೊರಡ್ತಾ ಇದೀವಿ. ಓ ಪೀಟರ್, ನೀನ್ ಹೇಳ್ದ ಹಾಗೆ ಸುಂದರವಾಗಿದೆ. ಬಾ, ನಿನ್ಗೆ ಜಾಗ ತೋರಿಸ್ತೀನಿ. ಹಾಗಾದ್ರೆ ಈ ಜಾಗದಲ್ಲೇ ಪೀಟರ್ ಟ್ರೆಷರ್ನ ಬಚ್ಚಿಡೋದು. ಇದು ವಿಚಿತ್ರವಾಗಿದೆ. ಅವ್ರ ಮನೆಯಿಂದ ಇದು ತುಂಬಾನೇ ದೂರದಲ್ಲಿದೆ. ಇನ್ನೊಂದು ವಿಷಯ ಏನ್ ಗೊತ್ತಾ, ಇಲ್ಲಿ ಯಾರು ಬರಲ್ಲ ಅಂತ ಅನ್ಕೊಂಡಿರ್ತಾನೆ ಅವನು. ಕುರಿ ಮರಿ, ನಿನ್ ಟ್ರೆಷರ್ನೆಲ್ಲ ಕೊಟ್ಬಿಡು. ಅಷ್ಟು ಜೋರಾಗಿ ಕೂಗಿದ್ರೆ ಸಾಲಲ್ಲ. ನಿನ್ನಿದನ್ನ ಕೊಡು. ಅಲ್ಲಿ ನೋಡು, ಅವರೇ ಅದು. ಇದೇನಾದ್ರು ಸುಮ್ನೆ ಆಗಿದ್ರೆ ಏನ್ ಮಾಡೋದು? ಒಳಗಡೆ ದೆವ್ವ ಏನಾದ್ರು ಇದ್ರೆ ಏನ್ ಮಾಡೋದು? ಏನ್ ದೆವ್ವ? ದೆವ್ವ ಭೂತ ಎಲ್ಲ ಏನೂ ಇಲ್ಲ. ಆ, ನಾವು ಆಚೆ ಹೋದ್ರೆ ಹೇಗಿರುತ್ತೆ? ಸಾಧ್ಯನೇ ಇಲ್ಲ. ನಾನ್ ವಾಪಸ್ ಹೋಗ್ತಿಲ್ಲ. ನನಗ್ ಭಯ ಇಲ್ಲ. ಏನದು? ಏನದು? ಬಾ ಬಾ. ಅಯ್ಯಮ್ಮ, ಅಮ್ಮ, ನಾನು ಇನ್ನೊಂದ್ಸಲ ಹೋಗಲ್ಲ. ಅದೇನು? ಅದು ಬೇರೆ ದೆವ್ವ. ನಿಂದೇವ ಅಷ್ಟೊಂದು ಭಯಂಕರವಾಗಿಲ್ಲ. ಅದು ಒಳ್ಳೆ ದೆವ್ವ, ಜೋಸೆಫ್ ತರ. ನಿಂಗ ಕೇಳಿಸ್ತಾ? ಅದು ಪೀಟರ್ ಮತ್ತೆ ಹೈಡಿ. ಅವರೇನ ದೆವ್ವ? ಹೌದು, ಮತ್ತೆ ಅವ್ರು ನಮಗ್ ಮೋಸ ಮಾಡಿದ್ರು. ನೀವ್ ಎಷ್ಟ್ ಬೇಕಾದ್ರೂ ನಗ್ಬೋದು, ಆದ್ರೆ ನಾವಿಲ್ಲಿ ಹೊರಗ್ ಕಾಯ್ತಿದೀವಿ. ನೀವು ಸಿಕ್ ಹಾಕೊಂಡಿದೀರಾ. ಅವ್ರ ಆಚೆನೆ ಕಾಯ್ತಾ ಕೂತಿರ್ತಾರ. ಹೌದು, ಅವಳಂತೂ ತುಂಬಾ ಸೂಕ್ಷ್ಮೆ. ಒಂದ್ ವಾರ ಬೇಕಾದ್ರೂ ಅಲ್ಲೇ ಇರ್ತಾಳೆ. ನಿಜವಾಗ್ಲೂ ನಂಗೆ ಆಚೆ ಹೋಗಕ್ ಇಷ್ಟ ಇಲ್ಲ ಪೀಟರ್. ಆಚೆ ಹೋದ್ರೆ ಜಗಳ ಆಗುತ್ತೆ. ಹೆದ್ರು ಬೇಡ. ಇಲ್ಲಿಂದ ಹೊರಗಡೆ ಹೋಗಕ್ಕೆ ಬೇರೆ ದಾರಿ ಕೂಡ ಇದೆ. ಆ ಜಾಗದಿಂದ ನಾವ್ ಆರಾಮಾಗಿ ಹೋಗ್ಬೋದು. ಚಿಪ್ಪಿ, ಚಿಪ್ಪಿ ಎಲ್ಲಿದ್ಯಾ? ಇಲ್ಲಿಲ್ಲ ಅಂದ್ರೆ ಆಚೆ ಕಡೆ ಇರ್ಬೋದು ಅಂತ ಅನ್ಸುತ್ತೆ.
ಕೇಳಿಸ್ತಿದೆ. ಇನ್ನ ಸ್ವಲ್ಪ ಮುಂದಕ್ಕೆ ಇರ್ಬೋದು. ಹೀಗೆ ಹೊರಗೆ ಹೋಗ್ಬೇಕು. ಸರಿ ಆಗಿದ್ರೆ ನಡಿ ಹೋಗೋಣ. ನೋಡು, ಯಾವ್ದೋ ಕೆರೆ ದೇವದ ಹಲ್ಲು. ಕೆರೆ ದೆವ್ವ ನಿಜವಾಗ್ಲೂ ಇರುತ್ತಾ? ಅದೊಂದ್ ಜೋಕ್ ಅಷ್ಟೇ. ನಿಂಗ್ ಬೇಕಾ ಇದು? ಇದು ಫಾಸಿಲ್. ಓ ಥ್ಯಾಂಕ್ ಯು, ಚೆನ್ನಾಗಿದೆ. ಚಿಪ್ಪಿ, ಈ ಜಾಗದ ಬಗ್ಗೆ ತಿಳ್ಕೊಂಡಿದ್ದಕ್ಕೆ ಇವತ್ತು ಉಪಯೋಗ ಆಯ್ತು. ಚಿಪ್ಪಿ. ಹೊರಡೋಣ. ನಿನ್ಗೆ ಕೆರೆ ತೋರಿಸಿ ನನಗೆ ತುಂಬಾ ಖುಷಿ ಆಯ್ತು. ಮುಂಚೆ ನಿಜವಾಗ್ಲೂ ಕೆರೆ ದೆವ್ವ ಹೇಳ್ತಾ ಇತ್ತಾ? ಹೌದು, ನಿಮ್ ತಾತನು ದೆವ್ವಕ್ಕೆ ಹೆದರ್ಕೊಂಡು ಈ ಗುವೆ ಬಿಟ್ಟು ಓಡ್ ಹೋದ್ರು. ಅವ್ರಿಗೆ ತುಂಬಾ ಭಯ ಆಗಿತ್ತು. ಸತ್ಯ, ಅವ್ರ ಯಾರ ಕೈಗೂ ನಿನ್ ನಿಧಿ ಸಿಗ್ಲೇ ಇಲ್ಲ. ನಿನಗೆ ಗೊತ್ತಾ, ಅದ್ ಬರೀ ನನ್ ನಿಧಿ ಅಲ್ಲ, ನನ್ನ ಹತ್ರ ಒಂದ್ ಸೀಕ್ರೆಟ್ ಪ್ಲೇಸ್ ಕೂಡ ಇದೆ. ಅಲ್ಲಿಗೆ ಬರ್ತೀಯ ನೀನು? ನಿಜವಾಗ್ಲೂ? ನೀನ್ ನನ್ ಫ್ರೆಂಡ್ ಅಲ್ವಾ, ನಾನು ನಿನ್ಗೆ ಆ ಜಾಗ ತೋರಿಸ್ಬೇಕು. ನಾವ್ ಎಸ್ಕೇಪ್ ಆಗಿದೀವಿ ಅಂತ ಅವ್ರಿಗೆ ಗೊತ್ತಾದ್ಮೇಲೆ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡ್ಬೇಕಿತ್ತು. ವಿಲಿಯಂ, ನನ್ನನ್ನು ಹೆದರ್ಸ್ದೆ ನೀನು. ನೀವ್ ಏನ್ ಮಾಡ್ತಿದೀರಾ ಇಲ್ಲಿ? ಏನ್ ಅನ್ಕೊಂಡಿದ್ಯಾ ನೀನು? ನಾವು ಪೀಟರ್ ಮತ್ತೆ ಹೈಡಿ ಕಾಯ್ತಾ ಇದೀವಿ. ಆದ್ರೆ ಅವ್ರ ಅವಾಗ್ಲೇ ಹೋದ್ರು. ಏನು? ಆ ನಿಧಿ ಇರೋ ಜಾಗಕ್ಕೆ ಅವ್ರಿಬ್ರು ಹೋದ್ರು. ನಾನ್ ಅವಾಗ ಅವ್ರನ್ನ ಅಲ್ಲಿ ನೋಡ್ದೆ. ಅಂದ್ರೆ ಅವ್ರ ಈ ಗುಹೆಯಲ್ಲಿ ಇಲ್ವಾ ಇವಾಗ? ಅವ್ರು ಹೋದ್ರೆ ನೀನ್ ಏನ್ ಮಾಡ್ತಿದ್ದೆ? ಅವ್ರ ಹಿಂದೆ ಹೋಗ್ದಿರಾ? ಹೋಗಿಲ್ಲ. ಹೋಗಿದ್ರೆ ನಿಮ್ಗೆ ಯಾರು ಹೇಳ್ತಾರೆ? ಏನ್ ಹೇಳ್ಬೇಕಿತ್ತು? ಅದೇ, ಅವನು ಸೀಕ್ರೆಟ್ ಪ್ಲೇಸ್ಗೆ ಹೋಗಿದ್ನ ಯಾರು ಹೇಳ್ತಿದ್ರು? ಹೈಡಿ, ಈಗ ನೀವು ಹತ್ಬಹುದು. ಇದೇನೆ ಬೆಸ್ಟ್ ಟ್ರೀ ಹೌಸ್ ಎವರ್. ಇದನ್ನ ನೀನೇ ಮೊದಲು ನೋಡ್ತಿರೋದು. ಈಗ ನೀನ್ ಇನ್ನೊಂದನ್ನು ನೋಡ್ಬೇಕು. ಅದೆಲ್ ಸಿಕ್ತು? ಇದು ಬಂದು ನಮ್ಮಪ್ಪಂದು. ಅವ್ರ ನೆನಪಿಗೆ ಒಂದೇ ವಸ್ತು ಇರೋದು ನನ್ನ ಹತ್ರ. ಈಗ ಅವ್ರಿಲ್ಲ, ನಮ್ಮ ಅಪ್ಪ ಅಮ್ಮನ ತರನೇ. ಸರಿ,
ಇವಾಗ ನಮ್ಗೆ ನಿಧಿ ಎಲ್ಲಿದೆ ಅಂತ ಗೊತ್ತು. ಅದಕ್ಕೆ ನಾವೊಂದು ಓಟ್ ತಗೋಬೇಕು. ಎಂಥ ಓಟ್? ಟ್ರೀ ಹೌಸ್ ಓಟ್. ಓಕೆ, ಅದ್ರಲ್ಲಿ ಏನೇನಿರುತ್ತೆ? ಅದು 1000 ವರ್ಷ ಆದ್ರೂ ಇದ್ದೇ ಇರುತ್ತೆ. ಮತ್ ನಾವು ಸಾಯೋವರೆಗೂ ಪ್ರತಿ ವರ್ಷ ಇಲ್ಲಿ ಸಿಗ್ತಾನೆ ಇರ್ಬೇಕು. ಆಮೇಲೆ ನಾವ್ ಒಬ್ರನ್ನೊಬ್ರು ಯಾವತ್ತೂ ಬಿಟ್ಕೋಬಾರ್ದು, ಗೊತ್ತಾಯ್ತಾ? ಸರಿ ಆಯ್ತು, ಇವಾಗ ಕೈ ಎತ್ತು. ಅದ್ ಎಷ್ಟೇ ಕಷ್ಟ ಆಗ್ಲಿ ಅಥವಾ ನಾವ್ ಏನೇ ಕೇಳಲಿ, ಈ ಓತು 1000 ವರ್ಷ ಇಲ್ಲಿ ಇದ್ದೇ ಇರುತ್ತೆ. ಪ್ರತಿ ವರ್ಷ ಕೂಡ ನಾವ್ ಇಲ್ಲಿ ಮೀಟ್ ಆಗ್ಬೇಕು, ಮತ್ತೆ ಸ್ನೇಹಿತರಾಗಿ ಸಾಯೋವರೆಗೂ ಇರ್ಬೇಕು. ಹೇಳು ಟು ಗುಡ್ ಟು ಗುಡ್ ಟು ಗುಡ್. ಇದ್ರಲ್ಲಿ ನಾವಿಬ್ರು ಮಾತ್ರ. ಈ ಟ್ರೀ ಹೌಸ್ ಕೇವಲ ನಮ್ಮಿಬ್ರು ರಹಸ್ಯ. ಇದೇ ನಮ್ಮ ಓತ್ ಫಾರ್ ದ ಟ್ರೀ ಹೌಸ್. ಇದ್ರಲ್ಲಿ ನಾವಿಬ್ರು ಮಾತ್ರ. ಈ ಟ್ರೀ ಹೌಸ್ ಕೇವಲ ನಮ್ಮಿಬ್ಬರ ರಹಸ್ಯ. ಇದೇ ನಮ್ಮ ಓತ್ ಫಾರ್ ದ ಟ್ರೀ ಹೌಸ್. ಈಗ ನಾವ್ ಇನ್ನೊಂದ್ ಕೆಲ್ಸ ಮಾಡ್ಬೇಕು. ಡೂಗ 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 ಡೂ. ಇದ್ರಲ್ಲಿ ನಾವಿಬ್ರು ಮಾತ್ರ. ಇದೇ ನಮ್ಮ ಓತ್ ಫಾರ್ ದ ಟ್ರೀ ಹೌಸ್. ಇದ್ರಲ್ಲಿ ನಾವಿಬ್ರು ಮಾತ್ರ. ಇದೇ ನಮ್ಮ ಓತ್ ಫಾರ್ ದ ಟ್ರೀ ಹೌಸ್. ಇಲ್ಲಿ ನಾವು ಇಬ್ರು ಮಾತ್ರ. ಇದು ಕೇವಲ ನಮ್ಮಿಬ್ಬರ ರಹಸ್ಯ.